ಮನುಷ್ಯ ಜೀವಿಗೆ ಈ ಭೂಮಿ ಮೇಲೆ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ, ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಅನ್ನೋ ಮಾತಿದೆ. ಆ ಮಾತಿನ ತಾತ್ಪರ್ಯದಂತೆ ವಿಶ್ವಾಗ್ರ ಎಜು ಸೊಲ್ಯೂಷನ್ ಗುರುಸ್ಥಾನದಲ್ಲಿ ನಿಂತು ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನವೆಂಬ ವರ ನೀಡಲು ಮುಂದಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ವಿಶ್ವಾಗ್ರ ಎಜು ಸೊಲ್ಯೂಷನ್ ದಿಟ್ಟ ಹೆಜ್ಜೆ ಇಟ್ಟಿದೆ. ಹೌದು, ಗ್ರಾಮೀಣ ಭಾಗದ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಪ್ರತಿನಿತ್ಯ ವಿವಿಧ ವಿಷಯಗಳ ಟ್ಯೂಷನ್, AR, VR ಅಂದ್ರೆ ಆಗ್ಯುಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ ಮೂಲಕ ಮಕ್ಕಳ ಮನಸ್ಸಿನಾಳಕ್ಕೆ ವಿಷಯ ತಿಳಿಸುವ ಪ್ರಯತ್ನವನ್ನ ವಿಶ್ವಾಗ್ರ ಎಜು ಸೊಲ್ಯೂಷನ್ ಮಾಡ್ತಾ ಇದೆ. ವಿಶ್ವಾಗ್ರ ಎಜು ಸೊಲ್ಯೂಷನ್ ನ ಫೌಂಡರ್ ಶಿವಕುಮಾರ್ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಜೊತೆಗೆ ಗ್ರಾಮದ ಯುವಕ ಯುವತಿಯರಿಗೆ ಸ್ವ ಉದ್ಯೋಗವನ್ನ ಕೂಡ ಕಲ್ಪಿಸಿದ್ದಾರೆ. ವಿಶ್ವಾಗ್ರ ಎಜು ಸೊಲ್ಯೂಷನ್ ನ ಲ್ಯಾಬ್ ನಲ್ಲಿ ಒಂದೊಂದು ವಿಷಯಕ್ಕೂ ಒಬ್ಬೊಬ್ಬ ಟ್ರೈನರ್ಗಳಿದ್ದಾರೆ. ವಿದ್ಯಾರ್ಥಿಗಳನ್ನ ಟ್ಯೂಷನ್ಗೆ ಸೇರಿಸಲು ವರ್ಕ್ ಫ್ರಮ್ ಹೋಮ್ ಮಾದರಿಯಲ್ಲಿ ಕೆಲಸ ಮಾಡುವ ಮಹಿಳೆಯರು ಇದ್ದಾರೆ. ಈಗಾಗಲೇ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹಲಸಬಾಳು ಹಾಗೂ ರಾಜನಹಳ್ಳಿ ಗ್ರಾಮದಲ್ಲಿ ವಿಶ್ವಾಗ್ರ ಎಜು ಸೊಲ್ಯೂಷನ್ ನ ಸೆಂಟರ್ ಆರಂಭವಾಗಿದ್ದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಹಲಸಬಾಳು ಗ್ರಾಮದಲ್ಲಿ ಆರಂಭದಲ್ಲಿ ಸ್ಪೋಕನ್ ಇಂಗ್ಲಿಷ್, ಅಬಾಕಸ್, ವೇದಿಕ್ ಮ್ಯಾಥ್ಸ್ ಹೇಳಿಕೊಡಲಾಗ್ತಾ ಇದೆ. ಪ್ರತಿಯೊಂದು ವಿಷಯ ಬೋಧಿಸಲು ತಜ್ಞ ತರಬೇತುದಾರರಿದ್ದಾರೆ. ನಮಸ್ತೆ, ನನ್ನ ಹೆಸರು ನರ್ಮದಾ ಅಂತ. ನಮ್ಮೂರು ಹಲಸಬಾಳು, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ವಿಶ್ವಗ್ರಹ ಎಜು ಸೊಲ್ಯೂಷನ್ಗೆ ಸೇರಿ 1.5 ತಿಂಗಳಾಯಿತು. ನಾನು ಅದರಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಒಂದು 15 ಡೇಸಿಂದ ಮಕ್ಕಳಿಗೂ ಕೂಡ ಟ್ಯೂಷನ್ ಮಾಡ್ತಾ ಇದ್ದೀವಿ. ಎಜುಕೇಷನ್ ಸಿಸ್ಟಮ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಮಕ್ಕಳಿಗೆ. ಸೊ ಹಳ್ಳಿ ಮಕ್ಕಳಿಗೆಲ್ಲ ಈ ಥರ ಒಂದು ಟ್ಯೂಷನ್ ಸೆಂಟರ್ ಅಂದರೆ ತುಂಬ ಖುಷಿಯಾಗುತ್ತೆ. ಬಟ್ ನಾವು ಇಲ್ಲಿಂದ ಹರಿಹರಕ್ಕೆ ಕಳಿಸ್ಬೇಕಾಗಿತ್ತು. ಅಂದರೆ ಮನೇಲಿ ಈ ಥರ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಇಲ್ಲಿ ಮಾಡಿದ್ದು ನಮಗೆ ತುಂಬ ಖುಷಿ ಇದೆ. ಸೊ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಮನೆಯಲ್ಲೆಲ್ಲ ನೋಡ್ಕೊಂಡು ಮನೆಯಲ್ಲೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅತ್ತೆ ಮಾವಾಗಲಿ ಎಲ್ಲರೂ ತುಂಬ ನಮ್ಮ ಮನೆಯವರಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನನಗಂತೂ ಇದ್ರಲ್ಲಿ ಖುಷಿ ಇದೆ. ನಾವು ಮಕ್ಕಳನ್ನು ಸೇರಿಸೋದು ಮತ್ತು ಹಳ್ಳಿಗೆ ವಿಸಿಟ್ ಮಾಡಿದ್ವಿ. ಬಿಳಿಸೂರು, ಕಮಲಾಪುರ, ಕವಲೆತ್ತು, ನಲವಾಲು ಮತ್ತು ಅರಗನಹಳ್ಳಿಯಿಂದ ಮಕ್ಕಳನ್ನ ಕರ್ಕೊಂಡ್ಬರ್ತಾ ಇದ್ದೀವಿ. ಇವಾಗ ಎಲ್ಲ ಸೇರಿ 40 ಮಕ್ಕಳಾಗಿದ್ದವು. ಮತ್ತು ಅರಗನಹಳ್ಳಿಯಿಂದ 8 ಮಕ್ಕಳನ್ನ ಕರ್ಕೊಂಬರ್ತಿದ್ವಿ. ಅವರು ಮಕ್ಕಳನ್ನ ಕಳ್ಸೋಕ್ಕೆ ನಮಗೆ ಕರ್ಕೊಂಬರೋಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋದಕ್ಕೆ ವೆಹಿಕಲ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇವತ್ತು ಕವಲೆತ್ತಿಗೆ ಹೋಗಿದ್ವಿ. ಅವರು ಸಂಡೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಅಂತ ಹೇಳಿದರೆ ಅದನ್ನು ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ನಾವೀಗ ನಮ್ಮ ಮಕ್ಕಳನ್ನ ಬೇರೆ ಕಡೆ ಕಳಿಸ್ಬೇಕು ಅಂದರೆ ನಮಗೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಹಳ್ಳಿನಲ್ಲೇ ಲ್ಯಾಬ್ ಓಪನ್ ಆಗಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಭಾಳ ಮಕ್ಕಳು ಬರ್ತಾ ಇದ್ದಾರೆ. ಎಜುಕೇಷನ್ ಸಹ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಮ್ಮ ಹಳ್ಳಿಯಲ್ಲಿ ವಿಶ್ವಗ್ರಹ ಎಜು ಸೊಲ್ಯೂಷನ್ ಅಂತೇಳಿ ಒಂದು ಟ್ಯೂಷನ್ ಸೆಂಟ್ರನ್ನ ಓಪನ್ ಮಾಡಿದ್ದಾರೆ. ನಾನಿಲ್ಲಿ ಟ್ರೈನರ್ಸ್ ಆಗಿ ಜಾಯ್ನ್ ಆಗಿದ್ದೀನಿ. ಇಲ್ಲಿ ನಮ್ಮದು ಸ್ಟಾರ್ಟ್ ಆಗಿ 2 ತಿಂಗಳಾಯಿತು. ನಮ್ಗೆ ಟ್ರೈನಿಂಗ್ಸ್ ಕೊಡೋಕ್ಕೆ ಸ್ಟಾರ್ಟಾಗಿ 1.5 ತಿಂಗಳಾಯಿತು. ಸ್ಟೂಡೆಂಟ್ಗಳು ಒಂದು 40 ಜನ ಅಡ್ಮಿಷನ್ ಆಗಿದ್ದಾರೆ. ಇವಾಗ ಒಂದು 15 ದಿನ ಆಯಿತು ಅವರು ಸ್ಟೂಡೆಂಟಿಗೆ ನಾವು ಪಾಠ ಮಾಡ್ತಾ. ಅವರು ಚೆನ್ನಾಗಿ ಕಲಿತಿದ್ದಾರೆ ಮಕ್ಕಳು ಕೂಡ. ಅವರು ಪೇರೆಂಟ್ಸ್ಗಳೆಲ್ಲ ಕಾಯ್ತಾ ಇದ್ರು ಈ ಥರ ಒಂದು ಟ್ಯೂಷನ್ ಸೆಂಟ್ರ್ ಓಪನ್ ಆಗಲಿ ನಮ್ಮೂರಲ್ಲೂ. ಈಗ ಹೊರಗಡೆ ಕಳ್ಸೋಕ್ಕಾಗಲ್ಲ. ಈಗ ನಮ್ಮ ಮಕ್ಕಳನ್ನೇ ನಮಗೆ ಕಳ್ಸೋಕ್ಕೆ ಭಯ ಆಗುತ್ತೆ. ಇಲ್ಲಿ ಆಟೋದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬಸ್ ಪ್ರಾಬ್ಲಮ್ ಇದೆ, ಟೈಮಿಂಗ್ಸ್ ಸರಿ ವೆಹಿಕಲ್ಸ್ ಇಲ್ದಿರೋ ಕಾರಣ ನಾವೇ ಮನೆಯಲ್ಲೇ ಮಕ್ಕಳಿಗೆ ಓದ್ಕೊಡ್ತಿದ್ವಿ. ಪಾಪ ಈಗ ಓದಲಿಲ್ಲರೂ ಇರ್ತಾರೆ ಮನೆಗಳಲ್ಲಿ, ಅವ್ರಿಗೂ ಹೇಳ್ಕೊಡೋಕೆ ಸರಿ ಆಗ್ತಿರ್ಲಿಲ್ಲ. ಹಾಗಾಗಿ ಇದೊಂದು ಸೆಂಟ್ರು ಟ್ಯೂಷನ್ಸ್ ವಿಶ್ವಗ್ರಹ ಎಜು ಸೊಲ್ಯೂಷನ್ ಅಂತೇಳಿ ಓಪನ್ ಆಗಿರೋದು ನಮಗಂತೂ ತುಂಬ ಖುಷಿ ಇದೆ. ಹಲಸಬಾಳು ಕೇಂದ್ರದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇರೋ ಮಹಿಳೆಯರು ವಿಶ್ವಾಗ್ರ ಎಜು ಸೊಲ್ಯೂಷನ್ ನ ಬಹುದೊಡ್ಡ ಶಕ್ತಿ. ಈ ನಾರಿಯರು ಮನೆ ಮನೆಗೂ ತೆರಳಿ ಶಿಕ್ಷಣದ ಮಹತ್ವ ತಿಳಿಸಿ ಈ ಕೇಂದ್ರದಲ್ಲಿ ಯಾವ ಕೋರ್ಸ್ ಲಭ್ಯ ಇವೆ, ಅದರ ಅನುಕೂಲ ಏನು ಅನ್ನೋದನ್ನ ತಿಳಿಸಿ ಮಕ್ಕಳನ್ನ ಈ ಕೇಂದ್ರಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವಾಗ ಏನಪ್ಪ ಅಂದರೆ ಇದು ಟ್ಯೂಷನ್ ಸೆಂಟ್ರ್ ಓಪನ್ ಆಗಿರೋದು ನಮಗೆಲ್ಲ ತುಂಬ ಖುಷಿಯಾಗಿದೆ. ಯಾಕಂದರೆ ಮಕ್ಕಳನ್ನ ಬೇರೆ ಕಡೆಗೆಲ್ಲ ಕಳಿಸ್ಬೇಕಾಗಿತ್ತು ಹರಿಹರಕ್ಕೆ. ಈಗ ಇಲ್ಲೇ ಓಪನ್ ಆಗಿರೋದು ಚೆನ್ನಾಗಿದೆ. ವರ್ಕ್ ಫ್ರಮ್ ಹೋಮ್ ಅಂತ ನಮ್ಮನ್ನು ಸೇರಿಸ್ಕೊಂಡಿರೋದು ಇನ್ನೂ ಹೆಲ್ಪ್ ಆಗಿದೆ. ಆಮೇಲೆ 5 ಜನ ಟ್ರೈನರ್ಸು ಅವ್ರನ್ನೂ ಸೇರಿಸ್ಕೊಂಡಿರೋದು ಹೆಲ್ಪ್ ಆಗಿದೆ. ಆಮೇಲೆ ಇಲ್ಲಿ ಆನ್ಲೈನ್ ಟ್ರೈನರ್ಸ್ ಆಗಿ ಸೇರ್ಕೋಬೋದು. ಆನ್ಲೈನ್ ಟ್ರೈನರ್ ಕೆಲಸನೂ ಮಾಡ್ಬೋದು. ಅವ್ರಿಗೆ ಫೀಸು 7,000 ಸಮಥಿಂಗ್ ಏನೋ ಇದೆ.
ಆಮೇಲೆ ಮಕ್ಕಳಿಗೆಲ್ಲ ಆನ್ಲೈನ್ ಟ್ರೈನಿಂಗ್ ತೊಗೊಳೋರ್ಗೂ 1,500 ಏನೋ ದುಡ್ಡಿದೆ. ನಾನು ವಿಶ್ವಗ್ರ ಎಜು ಸೊಲ್ಯೂಷನಲ್ಲಿ ವರ್ಕ್ ಫ್ರಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಳ್ಳಿಲಿ ಒಂದು ಟ್ಯೂಷನ್ ಸೆಂಟ್ರ್ ಬೇಕಾಗಿತ್ತು. ನಾವು ನಮ್ಮ ಮಕ್ಕಳನ್ನು ಕೂಡ ಹರಿಹರಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು. ನಮಗೆ ಫೆಸಿಲಿಟೀಸ್ ಇರ್ತಾ ಇರಲಿಲ್ಲ. ಹಾಗಾಗಿ ನಮಗೆ ತುಂಬ ತೊಂದರೆ ಆಗ್ತಾಯಿತ್ತು. ಈಗ ನಮ್ಮೂರು ಇವಾಗಿಂದ ಈ ಒಂದು 2 ತಿಂಗಳಿಂದ ಮಾಡಿದ್ದಾರೆ. 1 ತಿಂಗಳಾಯಿತು, ಮಕ್ಕಳು ಬರ್ತಾ ಇದ್ದಾರೆ. ನಮಗೆ ವರ್ಕ್ ಏನು ಅಂತೇಳಿದರೆ, ಮಕ್ಕಳೀಗ ಟ್ರೈನರ್ಸ್ ಕೂಡ ಟೀಚ್ ಮಾಡ್ತಾ ಇರಬೇಕಾದ್ರೆ ನಾವು ಒಬ್ಬೊಬ್ರು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವ್ರು ಬರೀತಾ ಇದ್ದಾರೋ ಇಲ್ವೋ, ಒಬ್ಬೊಬ್ರನ್ನ ಕೂಡ ನಾವು ನೋಡ್ತಾನೆ ಇರಬೇಕು. ಅವ್ರ ಬಗ್ಗೆ ನಾವು ತಿಳ್ಕೊಬೇಕು, ಮಕ್ಕಳು ಯಾವ್ಯಾವ ಥರ ಇದ್ದಾರೆ ಅಂತೇಳಿ. ಆಮೇಲೆ ನಮಗೆ ಸರು ಸ್ಟಾರ್ಟಿಂಗಲ್ಲಿ ಒಂದು 15 ದಿನ ವರ್ಕ್ ಮಾಡಿದೆ. ಅವ್ರು ನೆಕ್ಸ್ಟ್ ಅವರು ಒಂದು 7 ಡೇಸ್ ಲೆಸ್ ಮಾಡಿ 7 ಡೇಸಿಂದು ಸ್ಯಾಲ್ರಿ ಕೊಟ್ಟಿದ್ದಾರೆ. ಖುಷಿಯಾಗಿದೆ, ಅವ್ರಿಗೂ ತುಂಬ ಖುಷಿಯಾಗಿ ನಮಗೆ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ. ಟ್ರೈನರ್ಸಿಗೂ ನಮ್ಗೆ ಯೂಸ್ ಇದೆ. ಯಾಕೆಂದರೆ ಡಬಲ್ ಡಿಗ್ರಿ ಮಾಡಿದ್ರು ನಾವು ಮನೇಲಿದ್ವಿ. ಆಮೇಲೆ ಮಕ್ಕಳು ಅಷ್ಟೇ, ಸ್ಕೂಲಿಗೆ ಹೋಗೋದು ಮನೆಗೆ ಬರೋದು ಅದನ್ನೇ ಮಾಡ್ತಾಯಿದ್ರು. ಅವರಿಗೆ ಸ್ಕೂಲಲ್ಲಿ ಏನು ಕಲಿಸಿರ್ತಾರೋ ಅದಷ್ಟೇ ಮಾಡ್ತಾಯಿದ್ರು. ಮತ್ತು ಪ್ರಾಕ್ಟಿಕಲಾಗಿ ಏನು ಗೊತ್ತಾಗ್ತಿರಲಿಲ್ಲ. ಈಗ ವೇದಿಕ್ ಮ್ಯಾಥ್ಸ್ ಅಂತ ನಾವು ಕ್ಲಾಸ್ ತೊಗೊಳ್ತಿದ್ವಿ. ವೇದಿಕ್ ಮ್ಯಾಥ್ಸಿಂದ ಏನು ಅವ್ರ ಸ್ಕೂಲಲ್ಲಿ ಕಷ್ಟಪಟ್ಟು ಅಡಿಷನು ಸಬ್ಟ್ರಾಕ್ಷನು ಕಷ್ಟಪಟ್ಟು ಮಾಡ್ತಾಯಿದ್ರು. ವೇದಿಕ್ ಮ್ಯಾಥ್ಸಲ್ಲಿ ಈಸಿ ಮೆಥಡಾಗಿ ಹೇಳ್ಕೊಡ್ಬೋದು. ನಾವು ಈಸಿಯಾಗಿ ಮೈಂಡ್ ಒಳಗೆ ಈಸಿಯಾಗಿ ಹೋಗಿ, ಆಮೇಲೆ ಅವರು ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ತಿದ್ದಾರೆ ಅಂದರೆ ತುಂಬ ಬೇಗ ಮಾಡ್ತಿದ್ದಾರೆ. 5 ನಿಮಿಷದಲ್ಲಿ ಲೆಕ್ಕ ಮಾಡೋದ ಅವ್ರು 2 ಸೆಕೆಂಡಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಈಸಿಯಾಗಿ ಮಕ್ಕಳು ಕಲಿತಿದ್ದಾರೆ. ಮತ್ತು AR VR ಲ್ಯಾಬ್ ಅಂತ ಓಪನ್ ಮಾಡಿದ್ದಾರೆ. ಅದು ಯಾವ ಥರ ಅಂದರೆ, ನಾವು ಡಿವೈಸ್ ಕೊಟ್ಟಿದ್ದಾರೆ. ಡಿವೈಸ್ ಅಂದರೆ ಅವರು ಬುಕ್ಕಲ್ಲಿರೋದು ಅಷ್ಟೇ ಪಿಕ್ಚರ್ಸ್ ನೋಡ್ತಾಯಿದ್ರು. ಇದರಲ್ಲಿ ಕಣ್ಣಿಗೆ ಹಾಕ್ಕೊಂಡ್ರೆ ಅವರೇ ಈಗ ಹೆಡ್ ಮೆದುಳು ಅವರೇ ಮುಟ್ತಾ ಇದ್ದಾರೇನಪ್ಪ ಅನ್ನೋ ರೀತಿ ಫೀಲ್ ಆಗ್ತಿದೆ. ಹಾರ್ಟು ಅಷ್ಟೇ, ಹಾರ್ಟ್ನು ಅವರೇ ಕೈಯಲ್ಲಿ ತೊಗೊಂಡು ಅವರೇ ಮುಟ್ತಿದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ. ಆ ಥರ ಸ್ಪೋಕನ್ ಇಂಗ್ಲೀಷು ಅಷ್ಟೇ 3 ಲ್ಯಾಂಗ್ವೇಜಲ್ಲಿ ಕಲಿಸ್ತಾ ಇದ್ದೀವಿ ನಾವು, ಕನ್ನಡ, ಇಂಗ್ಲೀಷು, ಹಿಂದಿ. ಈಗ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಬರೀ ಕನ್ನಡ ಬರ್ತಾಯಿದೆ, ಇಂಗ್ಲೀಷು ಹಿಂದಿ ಎಲ್ಲಿ ಬರ್ತಾ ಇಲ್ಲ. ಹಂಗಾಗಿ ನಾವು ಇಂಗ್ಲೀಷಲ್ಲಿ ಯಾವ ಥರ ಮಾತಾಡಬೇಕು, ಹಿಂದಿಯಲ್ಲಿ ಯಾವ ಥರ ಸೆಂಟೆನ್ಸ್ನ ಯಾವ ಥರ ಮಾತಾಡಬೇಕು ಈಸಿ. ಈಗ ಆಪಲ್ಗೆ ಕನ್ನಡದಲ್ಲಿ ಸೇಬು ಅಂತಾರೆ, ಹಿಂದಿಯಲ್ಲಿ ಏನಂತಾರೆ ಅಂತ ಹಳ್ಳಿ ಮಕ್ಕಳಿಗೆ ಗೊತ್ತಾಗಲ್ಲ. ಆ ಥರ ನಾವು ಬೇಸಿಕಲಿ ಯಾವ ಥರ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಆ ಥರ ಕಲಿಸ್ತಾ ಇದ್ದೀವಿ. ತುಂಬ ವಿಶ್ವಾಗ್ರ ಎಜು ಸೊಲ್ಯೂಷನ್ ಕೇಂದ್ರದಲ್ಲಿ ಟ್ಯೂಷನ್ಗೆ ಬರ್ತಾ ಇರುವ ಮಕ್ಕಳು ಕನ್ನಡದ ಜೊತೆಗೆ ಸ್ಪೋಕನ್ ಇಂಗ್ಲಿಷ್, ಸ್ಪೋಕನ್ ಹಿಂದಿ ಕಲಿತಾ ಇದ್ದಾರೆ. ವೇದಿಕ್ ಮ್ಯಾಥ್ಸ್ ಮಾತ್ರ ಮಕ್ಕಳ ಅಚ್ಚುಮೆಚ್ಚು. ನಮ್ಮೂರು ಅಲ್ಸ್ಗಳು. ಇಲ್ಲಿ ಮುಂಚೆ ಟ್ಯೂಷನ್ಗೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಇಲ್ಲಿ ನಾನು ಟ್ಯೂಷನ್ಗೆ ಹೋಗ್ತಿರೋದ್ರಿಂದ ನನಗೆ ತುಂಬ ಎಜುಕೇಷನ್ಗೆ ಹೆಲ್ಪ್ ಆಗ್ತಾಯಿದೆ. ಮತ್ತು ಇಲ್ಲಿ ಟೀಚರ್ಸ್ ರೆಸ್ಪಾನ್ಸು ಮತ್ತೆಲ್ಲ ಚೆನ್ನಾಗಿದೆ. ಅಬಕಾಸು, ಸ್ಪೋಕನ್ ಲ್ಯಾಂಗ್ವೇಜ್, ವೇದಿಕ್ ಮ್ಯಾಥ್ಸ್, AR VR ಲ್ಯಾಬ್, UPSC ಫೌಂಡೇಶನ್ಸ್ ಟೀಚಿಂಗ್ಸ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ, ಟೀಚಿಂಗ್ ಎಲ್ಲ ಚೆನ್ನಾಗಿದೆ. ಸ್ಪೋಕನ್ ಇಂಗ್ಲೀಷ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅಬಕಾಸು ಮತ್ತು ಬೇಗ ನೀಟಾಗಿ ಅರ್ಥ ಮಾಡ್ಕೋಬೋದು ಬೇಗ. ವೇದಿಕ್ ಮ್ಯಾಥ್ಸ್ ನನಗೆ ಭಾಳ ಯೂಸ್ಫುಲ್ ಆಗ್ತಿದೆ. ಸ್ಕೂಲಲ್ಲಿ ಹೇಳ್ತಾ ಇದ್ದಾರೆ, ಆದರೂ ಇಲ್ಲಿ ಚೆನ್ನಾಗಿ ಅನ್ನಿಸ್ತಿದೆ. ತುಂಬ ಈಸಿ ಆಗ್ತಿದೆ ವೇದಿಕ್ ಮ್ಯಾಥ್ಸು. ಗ್ರಾಮಾಂತರ ಮಟ್ಟಕ್ಕೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ವಿದ್ಯಾರ್ಥಿಗಳಿಗೆ ಅವರಿಗೆ IAS, IPS, KPS ಈ ಎಲ್ಲ ಈ ಸ್ಪೋಕನ್ ಇಂಗ್ಲೀಷು ಇವೆಲ್ಲ ಕಲಿಸ್ಕೊಂತ ಒಂದು ಗ್ರಾಮಾಂತರ ಮಟ್ಟದಾಗೂ ಹುಡುಗರಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇದು ಶ್ಲಾಘನಾರ್ಹ. ಈ ಒಂದು ಗ್ರಾಮಾಂತರ ಮಟ್ಟದಾಗೂ ಒಂದು ಹುಡುಗರಿಗೆ ಈ ಸ್ಪೋಕನ್ ಇಂಗ್ಲೀಷ್ ಕಲಿಸೋದು ದೊಡ್ಡ ಇದು ಗ್ರಾಮಾಂತರ ಮಟ್ಟ. ಈ ಎಜುಕೇಷನ್ ಈ ಸಂಸ್ಥೆಯವರು ಅದು ಒಂದು ಒಳ್ಳೆಯ ಉದಾಹರಣೆಯನ್ನು ಆಗಿ ಗ್ರಾಮಾಂತರ ಮಟ್ಟದಾಗ ತಗೊಂಡಿದ್ದಾರೆ. ಈ ಒಂದು ಸ್ಪೋಕನ್ ಇಂಗ್ಲೀಷಿಗೆ ಕಳಿಸ್ಬೇಕು ಅಂದರೆ ಹರಿಹರಕ್ಕೆ ಹೋಗ್ಬೇಕು, ದಾವಣಗೆರೆಗೆ ಹೋಗ್ಬೇಕು, ಹಲವಾರು ಊರುಗಳಿಗೆ ಕಳಿಸ್ಬೇಕು. ಅವ್ರು ಹೋಗೋದು ಕರ್ಕೊಂಬರೋದು ಅದೇ ಒಂದು ದೊಡ್ಡ ಕೆಲಸ. ಅಂಥದ್ದು ಒಂದು ಗ್ರಾಮಾಂತರ ಮಟ್ಟದಾಗ ಈ ಸಂಸ್ಥೆಯವರು ಬಂದು ಇಲ್ಲಿ ಎಲ್ಲ ಮಕ್ಕಳಿಗೂ ಹೇಳ್ಕೊಡೋದ್ರದೊಂದಿಗೆ ಈಗ ನಮ್ಮನೆಗೆ ಒಂದು 3 ಹುಡುಗರು, ಒಂದು 2 ಇವರು ಟೀಚರ್ ವರ್ಕ್ ಮಾಡ್ತಾಯಿದ್ದಾರೆ ಅಲ್ಲಿ. ಅದರಿಂದ ಗ್ರಾಮಾಂತರ ಮಟ್ಟ ಇಡೀ ಈಗ ಹರಿಹರ 70-80 ಹಳ್ಳಿಗೂ ಈ ಥರ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಮಾಡಿದರೆ, ಈಗ ಸಿಟಿಯಾಗೇನು ಓದಿ ಸ್ಪೋಕನ್ ಇಂಗ್ಲೀಷು ಅವೆಲ್ಲ ಕಲಿತು ಬೆಳೀತದಾರಲ್ಲ, IPS IAS ಎಕ್ಸಾಮ್ಗೆ ಈ ಗ್ರಾಮಾಂತರ ಮಟ್ಟದಾಗೂ ಬೆಳೆಯೋಕ್ಕೆ ಈ ಒಂದು ಸಂಸ್ಥೆ ಸಹಾಯಕವಾಗಿದೆ ಅಂತ ಹೇಳಲಿಕ್ಕೆ ನಾನು ಆ ಸಂಸ್ಥೆಯವರಿಗೆ
ವಂದನೆಗಳನ್ನು ಅರ್ಪಿಸ್ತೇನೆ. ಸಿಟಿಗೆ ಹೋಗಿ ಬಂದರು, ಹಳ್ಳಿ ಹೋಗಿ ಸಿಟಿಗೆ ಕಳ್ಸೋಕೆ ಆಗ್ತಿರ್ಲಿಲ್ಲ ಸ್ಕೂಲಿಂದ ಬಂದ ಮೇಲೆ ಟ್ಯೂಷನಿಗೆ. ಅದು ಮತ್ತು ಇಲ್ಲೇ ನಮ್ಮೂರಲ್ಲೇ ಆಯಿತಾ, ಚೆನ್ನಾಗಾಯಿತು, ಹುಡುಗರು ತುಂಟಾಟ ಮಾಡ್ತಿದ್ರು ಅಂತೇಳಿ ಕಳ್ಸೋಕೆ ಇದು ಮಾಡ್ತಿದ್ವಿ. ಈಗೆಲ್ಲ ಈ ಟ್ಯೂಷನ್ ಇಲ್ಲೇ ಹತ್ರ ಆಗಿರೋದ್ರ ಅನುಕೂಲ ಆಗೈತಿ, ಹೋಗ್ತಾ ಇದ್ದಾರೆ ಎಲ್ಲರೂ ಸ್ಕೂಲ್. ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಕನ್ನಡ ಮೀಡಿಯಮ್ನಲ್ಲೇ ಓದಿದ್ದು. ಇಂಗ್ಲೀಷ್ ಬರ್ತಿತ್ತು, ಅಂದರೆ ಅಲ್ಪ ಸ್ವಲ್ಪ ಬರ್ತಿತ್ತು, ಓದೋಕೆ ಅಷ್ಟು ನೀಟಾಗಿ ಬರ್ತಿದ್ದಿಲ್ಲ. ನಾನು ಸಮ್ಮರ್ ಹಾಲಿಡೇಸ್ನಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮೂರಲ್ಲಿ ಬಸ್ಸಿನ ಪ್ರಾಬ್ಲಮ್, ಆಟೋ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಪೇರೆಂಟ್ಸ್ ಕಳ್ಸೋಕೆ ಇಷ್ಟಪಡಲಿಲ್ಲ. ಇದು ಕ್ಲಾಸು ಬಂದು ಮೂರು ವಾರ ಆಗಿದೆ. ಇದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಹಿಂದಿ, ಇಂಗ್ಲೀಷ್, ಕನ್ನಡ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ತುಂಬ ಯೂಸ್ ಆಗಿದೆ. ಬೇರೆ ಯಾವುದಾದ್ರೂ ನಾವು ಕಂಟ್ರಿಗೆ ಹೋದರೆ ಅಲ್ಲಿ ಕನ್ನಡ ಮಾತಾಡಲ್ಲ, ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ಅಲ್ಲೋದ ಮಾತಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. 7.5 years ಮಗಳಿದ್ದಾಳೆ. ಇಲ್ಲಿ ಈ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ವಿಶ್ವಗ್ರ ಎಜು ಸೊಲ್ಯೂಷನ್ ಅಂತ. ಇಲ್ಲಿ ರೂರಲ್ ಸೈಡು ಮಾಡಿರೋದ್ರಿಂದ ತುಂಬ ಯೂಸ್ ಆಗ್ತಿದೆ. ತುಂಬ ಯೂಸ್ ಅಂತಂದರೆ ಇಲ್ಲಿ ಇಂಟೀರಿಯರ್ ಆಗಿರೋದ್ರಿಂದ ಮಕ್ಕಳು ಬಸ್ ಫೆಸಿಲಿಟಿ ಇಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಕಲಿಯೋಕ್ಕಾಗಲ್ಲ, ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋಕ್ಕಾಗ್ತಿಲ್ಲ. ಈ ಥರ ಒಂದು ಗ್ರಾಮೀಣ ವಿಭಾಗದಲ್ಲಿ ಈ ಇನ್ಸ್ಟಿಟ್ಯೂಟು ಓಪನ್ ಆಗಿರೋದು ತುಂಬ ಅನುಕೂಲ ಆಗ್ತಾಯಿದೆ ಮಕ್ಕಳಿಗೆ. ನಾವು ಕೂಡ ಇಲ್ಲಿಂದ 3 kilometer ಆಗ್ತಿದೆ. ಅಲ್ಲಿಂದ ಬಂದು ನನ್ನ ಮಗಳಿಗೂ ಕೂಡ ಇಲ್ಲಿ ಸ್ಪೋಕನ್ ಇಂಗ್ಲೀಷ್ಗೆ ಸೇರಿಸಿದ್ದೀನಿ. ಇದರಿಂದ ಮತ್ತು ಫೀಸ್ ಸ್ಟ್ರಕ್ಚರ್ ನೋಡಿದರೆ ಬೇರೆ ಕಡೆ ಎಲ್ಲ ಮಂತ್ಲಿ 2,000 3,000 ಎಲ್ಲ ಇರುತ್ತೆ. ನಮಗಿದು ಫೀಸ್ ಕೂಡ ಯೂಸ್ ಆಗಿದೆ. ಅಂದರೆ ಇಯರ್ಲಿ 3.5 ಅಂತಂದರೆ ಎಲ್ಲರೂ ಆರಾಮ್ಸೆ ಸೇರಿಸ್ಬೋದು. ಎಲ್ಲ ಮಕ್ಕಳು ಇದು ಯೂಸ್ ಮಾಡ್ಕೋಬೋದು. ಮತ್ತು ಈ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ. ಚೆನ್ನಾಗಿ ಕಲಿತಾ ಇದ್ದಾರೆ, ತುಂಬ ಯೂಸ್ ಆಗ್ತಿದೆ. ಹಾಗಾಗಿ ಎಲ್ಲರೂ ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. $2,000 3,000 ಎಲ್ಲ ಇರುತ್ತೆ. ನಮಗಿದು ಫೀಸ್ ಕೂಡ ಯೂಸ್ ಆಗಿದೆ. ಅಂದರೆ ಇಯರ್ಲಿ 3.5 ಅಂತಂದರೆ ಎಲ್ಲರೂ ಆರಾಮ್ಸೆ ಸೇರಿಸ್ಬೋದು. ಎಲ್ಲ ಮಕ್ಕಳು ಇದು ಯೂಸ್ ಮಾಡ್ಕೋಬೋದು. ಮತ್ತು ಈ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ. ಚೆನ್ನಾಗಿ ಕಲಿತಾ ಇದ್ದಾರೆ, ತುಂಬ ಯೂಸ್ ಆಗ್ತಿದೆ. ಹಾಗಾಗಿ ಎಲ್ಲರೂ ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. $2,000 3,000 ಎಲ್ಲ ಇರುತ್ತೆ. ನಮಗಿದು ಫೀಸ್ ಕೂಡ ಯೂಸ್ ಆಗಿದೆ. ಅಂದರೆ ಇಯರ್ಲಿ 3.5 ಅಂತಂದರೆ ಎಲ್ಲರೂ ಆರಾಮ್ಸೆ ಸೇರಿಸ್ಬೋದು. ಎಲ್ಲ ಮಕ್ಕಳು ಇದು ಯೂಸ್ ಮಾಡ್ಕೋಬೋದು. ಮತ್ತು ಈ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ